ಎಲ್ಲರಿಗೂ ಕಲ್ಪನಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮೆತ್ತಗೆ ಮಲ್ಲಿಗೆ ಥರ ಇಡ್ಲಿ ಬರೋದು ಮಾಡುವ ವಿಧಾನವನ್ನು ತೋರಿಸ್ತಿದ್ದೇನೆ. ಈಗ 1 ಗ್ಲಾಸ್ ನಾನು ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು 2 ಸಲ ತೊಳೆದು ಮುಚ್ಚಿಡಬೇಕು. 2 ಸಲ ತೊಳೆದಿದ್ದೇನೆ. ಈಗ ಅದರಲ್ಲಿ ಒಂದು ಸ್ವಲ್ಪ ಮೇಥಿ ದಾನ ಹಾಕ್ತಾ ಇದ್ದೇನೆ. ಈಗ ಇದು ತುಂಬ ನೀರು ಹಾಕಿ 2 ತಾಸು ನೆನೆದರೆ ಸಾಕು. ಮುಚ್ಚಿಡ್ತಾರೆ. ಉದ್ದಿನ ಬೇಳೆ ಚೆನ್ನಾಗಿ ನೆಂದಿದೆ, 2 ತಾಸಾಗಿದೆ. ಈಗ ಇಡ್ಲಿ ರವೆ, ಈ ಗ್ಲಾಸಿಂದ 1 ಉದ್ದಿನ ಬೇಳೆ ತಗೊಂಡಿದ್ದೀನಿ. 3 ರವೆಯನ್ನು ಹಾಕ್ತಾ ಇದ್ದೇನೆ. ಹಾಗೂ 1 ಕಪ್ಪು ಅವಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಈಗ ಮಿಕ್ಸಿ ಜಾರ್ಗೆ ಬೇಳೆಯನ್ನು ಹಾಕಿದ್ದೇನೆ. ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಮಾಡುತ್ತೇನೆ. ಈ ರೀತಿ ಮಿಕ್ಸಿ ಆಗಿದೆ. ಇದನ್ನು ರವೆ ನೆನೆಯಲು ಬಿಡಬಾರ್ದು. ರವೆ ತೊಳೆದು ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫೇಟ್ ಮಾಡಬೇಕು, ತಿರುಗಿಸ್ಬೇಕು ಒಂದು 5 ನಿಮಿಷ. ಹಿಟ್ಟು ಸ್ವಲ್ಪ ಹೌರಾಗುವವರೆಗೆ ತಿರುಗಿಸಿ ಮುಚ್ಚಿಡಬೇಕು. ಈ ರೀತಿ ಮಿಕ್ಸ್ ಮಾಡಿ ರಾತ್ರಿ ಎಲ್ಲ ಮುಚ್ಚಿಡಬೇಕು. ಬೆಳಗ್ಗೆ ಹೇಳೋದ್ರಾಗ ಫರ್ಮೇಟ್ ಆಗುತ್ತೆ. ಬೆಂಗಳೂರಲ್ಲಿ ಕ್ಲೈಮೇಟ್ ಕೋಲ್ಡ್ ಇರೋದ್ರಿಂದ ಬೇಗ ಫರ್ಮೇಟ್ ಆಗಿಲ್ಲ. ಮತ್ತೆ 1-2-3 ತಾಸು ಬಿಟ್ಟ ಮೇಲೆ ಈಗ ನೋಡಿದರೆ ಫರ್ಮೇಟ್ ಆಗಿದೆ. ಈಗ ಇಡ್ಲಿ ಮಾಡುವ ವಿಧಾನವನ್ನು ತೋರಿಸ್ತೇನೆ. ಸ್ವಲ್ಪ ಸಾಲ್ಟನ್ನು ಹಾಕಿ ಪಾತ್ರೆಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೇನೆ. ಇವಾಗ ಹಾಕ್ತೇನೆ. ಇವೆಲ್ಲ ಸ್ಟ್ಯಾಂಡ್ಗಳೊಳಗೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಒಲೆ ಮೇಲೆ ನೀರು ಕಾಯ್ದಿದೆ. ಇದು ಫ್ರಿಜ್ಜಿನಲ್ಲಿ ಇಡ್ತೀವಲ್ಲ, ಮುಂದಿನ ವಾರ ಮಾಡಿದರೆ ಸ್ವಲ್ಪ ಹಿಟ್ಟು ಹುಳಿ ಆದರೆ ಸ್ವಲ್ಪ ಹಾಲು ಹಾಕಬೇಕು. ಹುಳಿ ಎಲ್ಲ ಹೋಗ್ಬಿಡ್ತದೆ. ಈ ಟಿಪ್ ನೆನಪಿಟ್ಕೋರಿ ಎಲ್ಲರೂ. ಇಡ್ಲಿ ಹಿಟ್ಟು ಅಷ್ಟೇ, ದೋಸೆ ಹಿಟ್ಟು ಅಷ್ಟೇ. ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ನೀವು ಹಾಲು ಹಾಕಿದರೆ ಅದು ಹುಳಿ ಎಲ್ಲ ಹೋಗುತ್ತೆ. ಈಗ 10 ನಿಮಿಷದಲ್ಲಿ ಇಡ್ಲಿ ರೆಡಿ ಆಗ್ತದೆ. ಇಡ್ಲಿ ತಯಾರಾಗಿದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ತೆಗಿತಾ ಇದ್ದೀನಿ. ರುಚಿಯಾದ ಟೇಸ್ಟಿಯಾದ